ಅನುಮೋದನೆಯಿಂದ ಎಲ್ಲ ಸತ್ತೋಗವ್ರಲ್ಲ ಸರ್, ಆ ಪಾರ್ಟಿಯವರು ಸತ್ತೋಗಿರೋರು ವಾಪಸ್ ಕೊಡ್ಬೋದಾಯ್ತು. ಕಾಂಗ್ರೆಸ್ ಪಕ್ಷ ನಡೆದೈತೆ ಸರ್ಕಾರ, ನಮ್ಮ ಸರ್ಕಾರ ನುಡಿದಂತೆ ಜನರಿಗೆ ಕೊಡ್ತಾ ಇದಾರೆ. ಇಲ್ಲಿ ನಮ್ಗೆ ಯಾರಿಗೂ ಕೊಟ್ಟಿದ್ದೀವಿ, ನಾವು ಮೋಸ ಮಾಡ್ತಾ ಇಲ್ಲ ಸರ್. ಇಲ್ಲಿ ಓಲ್ಡ್ ಏಜ್ ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಓಲ್ಡ್ ಏಜ್ 16 ಲಕ್ಷ ಪಿಂಚಣಿ ತರ ದುಡ್ಡು ಕೊಟ್ಟಿಲ್ಲ ಗೊತ್ತಾ ನಿಮಗೆ? 3 ತಿಂಗಳಿಂದ ಎಲ್ಲ ಎಲ್ಲ ಏನ್ ಅನ್ಯಾಯ ಇದು? ಸರ್ಕಾರದಿಂದ ಕೊಡೋ ಪೆನ್ಷನ್ಗಳಿಗೆ ವರ್ಷಕ್ಕೊಂದ್ಸರಿ ಅವ್ರದ್ದು ಐಡೆಂಟಿಫಿಕೇಶನ್ ಕೊಡ್ಬೇಕು ಅಂತಾರೆ. ಇವಾಗ ಈ 5 ಗ್ಯಾರಂಟಿಗಳಿಗೆ ಯಾಕೆ ಕೊಡಬಾರ್ದು ಪರಿಷ್ಕರಣೆ? ಇವರು ಪರಿಷ್ಕರಣೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತೀರಾ ಎಲ್ಲ ಹೆಣ್ಮಕ್ಳಿಗೂ ಇದು ತೊಂದರೆ ಕೊಟ್ಟರು. ನಮ್ಮ ಇವರು ಮುಖ್ಯಮಂತ್ರಿಗಳು ತಿರುಪತಿಗೆ ಹೋಗಿ ಎಲ್ರಿಗೂ ನಾಮ ಹಾಕ್ತೀನಿ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರದಲ್ಲಿ ಖಜಾನೆಯಲ್ಲಿ ಖಾಲಿ ಆಗಿದೆ. ಆ ಖಜಾನೆ ತುಂಬಿಸೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿದೆ, ಖಜಾನೆ ಖಾಲಿ ಆಗಿದೆ. ಸರ್ಕಾರ ದಿವಾಳಿ ಆಗಿದೆಯಾ? ಎಲ್ಲಾಗಿದೆ. GDP ರೇಟ್ 6 ಪಾಯಿಂಟ್ ಎತ್ತಿದ್ದು ಇವಾಗ 8 10 ಆಗಿದೆ. ಎಲ್ಲ ಇಲ್ಲ, ಯಾವುದೇ ದಿವಾಳಿ ಏನಿಲ್ಲ. ಹೌದು, ದಿವಾಳಿ ಆಗಿರೋದು ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕದಲ್ಲ. ದಿವಾಳಿ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ದಿವಾಳಿ ಆಗಿದೆ. KSRTCಗೆ 4500 ಕೋಟಿ, ಗೃಹ ಜ್ಯೋತಿಗೆ 10,000 ಕೋಟಿ. ಡೆಲ್ಲಿ ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ದಿವಾಳಿ ಆಗಿದೆಯಾ? ಈಗಾಗಲೇ ಪ್ರತಿ ಕುಟುಂಬಕ್ಕೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 60,000 ರೂಪಾಯಿ ಸರ್ಕಾರ ದುಡ್ಡು ಹೋಗಿದೆ. ಈಗಾಗಲೇ ಒಂದು ತಿಂಗಳಿಗೆ 5 ಯೋಜನೆಗಳಿಂದ ಒಂದು ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಯಿತು ಪ್ರತಿ ಕುಟುಂಬಕ್ಕೂ. ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಜನಗಳಿಗೆ ಅನುಕೂಲ ಆಗಿದೆ. ಗ್ಯಾರಂಟಿ ಹೊರೆ ನಿಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಹೇಳಿದ್ರು ರಾಜ್ಯ ದಿವಾಳಿ ಆಗ್ತಿದೆ ಅಂತೇಳಿ. ದಿವಾಳಿ ಆಗ್ದಲೇ ಇರ್ಬೋದು, ಅಭಿವೃದ್ಧಿಗಳು ಕುಂಠಿತ ಆಗಿರೋದು ನಿಜ. ನಿಮ್ಮ ಮಂತ್ರಿ ಮಹೋದಯದು ಎಸ್ಕಾರ್ಟ್ಗಳು ಜಾಸ್ತಿ ಆಗ್ತಿದೆ, ಅವ್ರ ಸಂಬಳಗಳು ಜಾಸ್ತಿ ಆಗ್ತಾ ಇದೆ, ಆಯ್ತಾ? ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥವ್ರೆಲ್ಲ ಮಜಾ ಮಾಡ್ಕೊಂಡಿದ್ದಾರೆ. ಆದ್ರೆ ಜನರ ಅಭಿವೃದ್ಧಿ ವಿಚಾರದಲ್ಲೆಲ್ಲ ಒಂದ್ ಕಡೆ ಕುಂಠಿತ ಆಗಿರುತ್ತೆ ಅವ್ರ ಆರೋಪ. ನಾನು ಬೆಂಗಳೂರಿನವನು, ಬೆಂಗಳೂರು ಬಗ್ಗೆ ಮಾತಾಡ್ತೀನಿ. ಬೆಂಗಳೂರಿನ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಅಂತ ತೋರಿಸ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ. ದಿವಾಳಿ ಆಗಿರೋದು ಮಹಾರಾಷ್ಟ್ರ ಸರ್ಕಾರ, ಡೆಲ್ಲಿ ಸರ್ಕಾರ. ಅದಕ್ಕೆ ಕೊಟ್ಟ ಮಾತನ್ನ ಅವ್ರ ಕೈಲಿ ಈಡೇರಿಸಕ್ ಆಗ್ತಾ ಇಲ್ಲ. ಬಿಜೆಪಿಗರಿಗೆ ವಿಪಕ್ಷಗಳಿಗೆ ಬಿಜೆಪಿ ಹಾಗೂ JDS ಅವರಿಗೆ ಒಂದು ಸದಾವಕಾಶವನ್ನ DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಸಟ್ಟೆ ಭಾಗಿಗಳು ಅಂತ ಇಷ್ಟು ದಿನ ಟೀಕೆ ಮಾಡ್ಕೊಂಡ್ ಬಂದ್ರಲ್ಲ, ನಿಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ. ಈಗ ನೋಡಿ, ಗೌಡ್ರಿಗೆ ಬೇಡವಂತೆ, ಬೇಡ ಅರ್ಜಿ ಕೊಡಬೇಡಿ. ಕೃಷ್ಣ ಬೈರೇಗೌಡರು ಇಲಾಖೆ ಮೀಟಿಂಗ್ ಮಾಡಿದಾಗ ಏನ್ ಹೇಳಿದ್ರು? 6 ತಿಂಗಳು ಟೈಮ್ ಬೆಂಗಳೂರು ಅಧಿಕಾರಿಗಳು ಯಾಕೆ ಕೊಟ್ರು? ಗುಂಡಿ ಒಳಗೆ ರಸ್ತೆ ಇದೆಯೋ ಏನ್ ಮಾಡ್ತಿದ್ರು ಅದು ನೀವು ಕೇಳ್ಬೇಕು. ಫ್ಲಾಪ್ ಆಗಿದ್ರು ಹಿಂದೆ ಇದ್ದವರು ಕೂಡ ಬೆಂಗಳೂರು ಉಸ್ತುವಾರಿ ಆಗಿದ್ದವರು, ಬೆಂಗಳೂರು ಉಸ್ತುವಾರಿ ಆಗಿದ್ದವರು ಫ್ಲಾಪ್ ಆಗಿದ್ರು. ಹೌದು, ಸತ್ಯ. DK ಶಿವಕುಮಾರ್ ಅವರು ಇನ್ಯಾರು? DK ಶಿವಕುಮಾರ್ ಅವರು ಗುಂಡಿ ಒಳಗೆ ರಸ್ತೆ ಇದೆಯಾ, ರಸ್ತೆ ಒಳಗೆ ಗುಂಡಿ ಇದೆಯೋ ಗೊತ್ತಿಲ್ಲ ಜನಕ್ಕೆ. ಅದಕ್ಕೆ ಕೃಷ್ಣ ಬೈರೇಗೌಡರು 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಒಂದ್ ರೋಡ್ ಆಗಿದ್ಮೇಲೆ ಒಂದ್ ಕಡೆ ಓಪನ್ ಆಗುತ್ತೆ, ಒಂದ್ ಕಡೆ ಕ್ಲೋಸ್ ಆಗುತ್ತೆ. ಸೈಮಲ್ಟೇನಿಯಸ್ ರೋಡ್ ಫುಲ್ ಇರುತ್ತೆ ಸರ್. ಹಂಗಂತ ಪ್ರತಿನಿತ್ಯ ಇಲ್ಲ, ಅದಕ್ಕೊಂದ್ ಟೈಮ್ ತಗೊಂಡ್ ಮುಚ್ತಾರೆ. ಯೋಜನೆ ನೋಡಿ, ಇವ್ರು ಹೇಳ್ತಾರಲ್ಲ ಶಕ್ತಿ ಯೋಜನೆ ಏನು, ಇಡೀ ನಮ್ಮ ದೇಶದಲ್ಲೇ ಪ್ರಶಸ್ತಿ ವಿಶ್ವವಿಖ್ಯಾತ ಪಡೆದ್ಬಿಟ್ಟಿದೆ. ವಿಶ್ವದಲ್ಲೇ ಅಷ್ಟು ಶಕ್ತಿ ಯೋಜನೆ ಇದು ಮಾಡಿದೆ. ಯಾಕೆ ಕೊಟ್ರು? ಆ ತರ ಪ್ರಶಸ್ತಿಗಳು ಯಾಕೆ ಸಿಕ್ತು? ಶಕ್ತಿ ಯೋಜನೆ ವರ್ಲ್ಡ್ ರೆಕಾರ್ಡ್, ಇಡೀ ವರ್ಲ್ಡ್ ರೆಕಾರ್ಡ್. ಯಾಕೆ ವರ್ಲ್ಡ್ ರೆಕಾರ್ಡ್? ಇದು ಭುಜ ತಟ್ಟಿ ಅಧಿಕಾರಕ್ಕೆ ಬಂದ ಸಿದ್ದರಾಮಣ್ಣವರು ಇವತ್ತು ಅಧಿಕಾರ ಯಾಕೆ ಬಿಟ್ಕೊಟ್ರು ಅಂದ್ರೆ ಸರ್ಕಾರ ದಿವಾಳಿ ಆಗಿದೆ, ಅದಕ್ಕೆ ಬಿಟ್ಕೊಟ್ರು. ನಮ್ಮ ಸರ್ಕಾರ ಚೆನ್ನಾಗಿ ನಡೀತಿದೆ ಅಂತಾನೆ ಇವ್ರ MLAಗಳು ಅವ್ರ MLAಗಳು ನಮಗ್ ಬಂದು ವೋಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಗ್ಯಾರಂಟಿಗಳ ಯಶಸ್ಸು ಅಂತಾನೆ ನೀವು ತಿಳ್ಕೋಬೇಕು. ನೋಡಿ, ತಳದವ್ರು ಇಷ್ಟು ಮಾತಾಡ್ತಾರೆ, ಅವ್ರ ಹತ್ರ ಇರೋ 18 MLAಗಳು ಇಟ್ಕೊಳಕ್ ಆಗ್ತಾ 4 ವೋಟ್ ನಮಗ್ ಹಾಕಿದ್ದಾರೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ನೋಡಿ, ಇವರೊಂದು ಪ್ರಶ್ನೆ ಏನ್ ಮಾಡಿದ್ರು, ನೀವು ಸರ್ಕಾರ ದಿವಾಳಿ ಅಂದ್ರು. ಅವ್ರು ಹೇಳಿದ್ರು ಅಭಿವೃದ್ಧಿ ನೋಡಿ ನಿಮ್ಮ MLAಗಳು ಬಿಜೆಪಿ MLAಗಳು ಓಡೋಡಿ ಬರ್ತಿದಾರಂತೆ. ಒಂದ್ ನಿಮಿಷ ಮೇಡಮ್ ಅವ್ರು ಹೇಳಿದ್ರು. ಮೇಡಮ್ ಅವ್ರಿಗೆ ನೆನ್ಪು ಮಾಡ್ತೀನಿ, 2012 ಬೈರತಿ ಸುರೇಶ್ MLC ಚುನಾವಣೆ ನಿಂತಿದ್ರು. ಇದೇ DK ಶಿವಕುಮಾರ್ ಬೆಂಬಲಿಗರು. ಅವತ್ತು ಇಕ್ಬಾಲ್ ಅಹಮದ್ ಸಡಗರಿಗೆ ಸೋಲಿಸಿ ಬೈರತಿ ಸುರೇಶ್ ಗೆಲ್ಸಿದ್ರು 2012ರಲ್ಲಿ. ಅವತ್ತೇನ್ ನೋಡಾಕಿದ್ರು? ಈ ಮೇಡಮ್ ಅವ್ರಿಗೆ ಅದು ಮಾಹಿತಿ ಇರ್ಲಿ. 2012ರಲ್ಲಿ ಇದೇ ಕಾಂಗ್ರೆಸ್ MLAಗಳು
ಪಕ್ಷಾಂತರ ಮಾಡಿದ್ರು ಅದು ಇವ್ರು ತಿಳ್ಕೊಬೇಕು ದಯಮಾಡಿ. ನಿಮ್ಮ MLAಗಳು ಎಷ್ಟಕ್ಕೆ ಸೇಲ್ ಆಗಿದ್ದಾರೆ ಸರ್? ನಮ್ಮ MLAಗಳು ಸೇಲ್ ಆಗಿದ್ದಾರೆ ಅಂದ್ರೆ ಈಗ ಶಿವಕುಮಾರ್ ಅವರು ಅವರ ಹಣದ ರಾಜಕಾರಣ ಮಾಡ್ತಾ ಇದಾರೆ. ಇವ್ರು ಹೇಳ್ತಾ ಹೆಂಗೆ ಅಂದ್ರೆ DMK ಪಕ್ಷ ಪಾಪ ದುಡ್ಡು ಕೊಟ್ಟು ಸೀಟ್ ಕೊಟ್ಟು ಗೆಲ್ಸ್ಕೊಂಡ್ ಬಂದ್ರೆ ತಮಿಳ್ನಾಡಲ್ಲಿ ತಕೊಂಡೋಗಿ ವಿಜಯ್ಗೆ ಮಾರ್ಕೊಂಡ್ರು ಸರ್ ಇವರು. ಅವರು ಹೇಳ್ತಾರೆ ಇವ್ರು ಸೇಲ್ ಆಗಿದ್ದಾರೆ ಯಾಕೆ ಹೋಗ್ತಾರೆ ಅಂತ. ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ MLAಗಳು ಹಾಕೋದ್ರು ಅವರು ಸೇಲ್ ಆಗಿದ್ದಾರೆ ತಾನೆ. ಇನ್ನೊಂದು ಹೇಳ್ತೀನಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಕುಣಿ ಇಲ್ಲದವಳು ನೆಲ ಡೊಂಕು ಅಂತ ಹೇಳದಂತೆ ಆ ತರ ಗ್ಯಾರಂಟಿಗಳ ಪರಿಷ್ಕರಣೆ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಇವರಿಗೆ ಮಾಡಕ್ಕಾಗ್ತಾ ಈಗ ಇವರ ಸರ್ಕಾರ ದಿವಾಳಿ ಅಂತ ಇದಾರಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲೇ GDP ಲೆವೆಲ್ ಕರ್ನಾಟಕ ನಂಬರ್ 1. ಹೆಂಗೆ ಆಯ್ತು ದಿವಾಳಿ? ನಮ್ಮ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ. GDP ನಂಬರ್ 1 ಅಂತಾರೆ. 4 ಲಕ್ಷ ಕೋಟಿ ಸಾಲ ಮಾಡಿರೋದು ಕಾಂಗ್ರೆಸ್ ದಿವಾಳಿ ಆಗಿದೆಯಾ? ಅವರು ಆರೋಪವನ್ನು ಮಾಡ್ತಿದ್ದಾರೆ. ಸರ್, ಮೋದಿ ಗವರ್ಮೆಂಟ್ ಹೈಯೆಸ್ಟ್ ಡೆಪ್ಟ್ ಅಂದ್ರೆ ಅವರೇ ಮಾಡಿರೋದು, ನಾವೆಲ್ಲ ಸರ್. ಅವ್ರು ಇವಾಗ ತಾನೇ ಹೇಳಿದ್ರು ವಿ ಆರ್ ದ ಹೈಯೆಸ್ಟ್ GDP ಪೇಯರ್ಸ್, ನಮ್ದೇ ಟ್ಯಾಕ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಇನ್ ರಿಟರ್ನ್ ವಿ ಆರ್ ಆಲ್ಸೋ ಯೂಸಿಂಗ್ ಕರ್ನಾಟಕ ಟ್ಯಾಕ್ಸ್ ಮನಿ ಟು ರೈಟ್ ಬೆನಿಫಿಷರೀಸ್. ಅದ್ರಲ್ಲಿ ಸ್ಕೀಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಗ್ಯಾರಂಟೀಸ್ ಎಲ್ಲ ಸಕ್ಸಸ್ಫುಲ್ ಆಗಿದೆ. ನಮ್ದು ಎಕಾನಮಿ, ನಮ್ಮ ಕರ್ನಾಟಕ ಎಕಾನಮಿ ದೇಶಕ್ಕೆಲ್ಲ ಉಪಯೋಗ ಆಗ್ತದೆ. ದಿವಾಳಿ ಅಲ್ಲ ಸರ್, ದೀಪಾವಳಿ ಮಾಡ್ತಾ ಇದೀವಿ. ದಿವಾಳಿ ಅಂದ್ರೆ ಶ್ರೀಲಂಕಾದಲ್ಲಾಯ್ತು ನೋಡಿ, ಅದು ದಿವಾಳಿ. ಕರ್ನಾಟಕದ ಪರಿಸ್ಥಿತಿ ಇದೆಯಾ ನಿಮ್ಗೆ ಅನ್ಸುತ್ತಾ? ಆ ರೀತಿ ಪರಿಸ್ಥಿತಿ ಇದ್ರೆ ಯಾರು ನಿಲ್ಕೋತಿರ್ಲಿಲ್ಲ ರೀ. ದೇಶದ ನನ್ನ ವಿಪಕ್ಷಗಳಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಗ್ಯಾರಂಟಿಗಳನ್ನ ಅಥವಾ ಫ್ರೀ ಬೀಸ್ಗಳನ್ನ ಕೊಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡುವಷ್ಟು ಸಮರ್ಪಕವಾಗಿ ಯಾವುದಾದ್ರೂ ರಾಜಕೀಯ ಪಕ್ಷ ಯಾವುದಾದ್ರೂ ರಾಜ್ಯದಲ್ಲಿ ಕೊಡ್ತಾ ಇದೆ ಅಂತ ಒಂದೇ ಒಂದು ಪ್ರೂವ್ ಮಾಡ್ಬಿಡ್ಲಿ, ನಾನು ನಿಮ್ಮ ಮಾತು ಒಪ್ಕೋತೀನಿ. ನೋಡಲ್ ಆಫೀಸರ್ಸ್ ಇದಾರೆ, ಗವರ್ಮೆಂಟ್ ಆಫೀಸರ್ಸ್ ಇದಾರೆ, ನಿಮ್ಗೆಲ್ಲರೂ ಕೂಡ ಗಂಜಿ ಕೇಂದ್ರ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಕಾರ್ಯಕರ್ತರಿಗೆ ದುಡ್ಡು ಕೊಡಕ್ಕಾಗಿ ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಿಮಗೆ ಹಂಚ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ನಿಜ 100% ನಿಜ ಇದು. ಟ್ಯಾಕ್ಸ್ ದುಡ್ಡು ಅಲ್ಲ, ಇದು ಗಂಜಿ ಕೇಂದ್ರ ಅಲ್ಲ. ಇದು ಶುದ್ಧ ಸುಳ್ಳುವಾದಂತ ಮಾತು. ನೋಡಲ್ ಅಧಿಕಾರಿಗಳು ಅವ್ರಿಗೆ ಫಲಾನುಭವಿಗಳು ಸಮಿತಿ ಅಂತ ಇತ್ತು, ಈಗ ಭಾರತ್ ಜೋಡೋ ರೆಡಿ ಮಾಡ್ಕೊತಾವ್ರೆ. ಆಯಾ ತಾಲೂಕ್ ಶಾಸಕರ ಮೇಲೆ ನಂಬಿಕೆ ಇಲ್ವಾ? ಈಗ ಪ್ರತಿಯೊಂದು ಯಾವ್ದೋ ಕಾರ್ಯರೂಪಕ್ಕೆ ತರಬೇಕಾದ್ರೆ ಬರೀ ಅಧಿಕಾರಿಗಳಿಗೆ ಗ್ಯಾರಂಟಿ ಸಮಿತಿ ಬೇಕಾ? ಬೇಡ, ಭಾರತ್ ಜೋಡೋನು ಬೇಡ, ಖಂಡಿತವಾಗ್ಲೂ ಬೇಡ. ಅಧಿಕಾರಕ್ಕೆ ಬಂದಾಗ ಕೇಳ್ರಿ, ಒಳ್ಳೇದ್ ಮಾಡೋಕ್ಕೋಸ್ಕರ ಬೇಕೇ ಬೇಕು. ಜನರ ಅಧಿಕಾರಿಗಳು ಇವರೆಲ್ಲ ವಿಸಿಟಿಂಗ್ ಕಾರ್ಡ್ ಅಧಿಕಾರಿಗಳಾಗ್ತಾವ್ರೆ. ಸರ್, ಕುಮಾರಣ್ಣ ನಿಮ್ಮೆಲ್ಲ ವಿಸಿಟಿಂಗ್ ಕಾರ್ಡ್. ಸರ್, ನಮ್ DK ಸಾಹೇಬ್ರಿ ಗ್ಯಾರಂಟಿ ಅಧ್ಯಕ್ಷರನ್ನ ಮಾಡಿರೋದು. ನಮ್ DK ಸಾಹೇಬ್ರಿಂದಾನೇ ನಾವು 1,30,00,000 ಜನಕ್ಕೆ ತಲುಪಬೇಕಾದ್ರೆ ಗ್ಯಾರಂಟಿ ಯೋಜನೆಗಳು ಸಮಿತಿಗಳು. ನಾವು ಮೊದಲಿಗೆ ಕಾರ್ಯಕರ್ತರು, ಒಂದ್ ನಿಮಿಷ ಹೇಳ್ತೀವಿ ಕೇಳಿ, ಒಂದ್ ನಿಮಿಷ. ನಾವು ಮೊದಲಿಗೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರುಗಳಿಗೆ ಉದ್ಯೋಗವನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ಈ ಸರ್ಕಾರ ಉದ್ಯೋಗವನ್ನ ಈ ರಾಜ್ಯದ ಜನರ ತೆರಿಗೆ ದುಡ್ಡಲ್ಲಿ ಉದ್ಯೋಗವನ್ನು ಕೊಡುವ ಮುಖಾಂತರ ಕಾರ್ಯಕರ್ತರ ನಿಷ್ಠೆ ಇರ್ತಕ್ಕಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಲ್ವಾ ಸರ್? ಹೌದು. ನಾವು ನಿಷ್ಠಾವಂತ ಲಾಯಲ್ಟಿ ಸರ್, ನಿಷ್ಠಾವಂತ ಕಾರ್ಯಕರ್ತರು ಮಾಡ್ತಾ ಇರೋದು. ಯಾಕಂದ್ರೆ ಗ್ಯಾರಂಟಿ ಕಿತ್ತಾಕಿದ್ರೆ ಅಂದ್ರೆ ಅಧಿಕಾರಿಗಳವ್ರೆ ನೀವು ಹೇಳಿದ್ ಕರೆಕ್ಟ್ ಸತ್ಯ. ಆದ್ರೆ ಅಧಿಕಾರ ಗ್ಯಾರಂಟಿನೇ ಬೇಡ ಅಂತೀರಾ ಸರ್? ಗ್ಯಾರಂಟಿ ಅರ್ಹ ಮತದಾರರಿಗೆ ಹೋಗ್ಲಿ, ಆದ್ರೆ ಇಂಥ ಕಮಿಟಿಗಳು ಗ್ಯಾರಂಟಿ ಸಮಿತಿ ರಾಜ್ಯಾಧ್ಯಕ್ಷರಿಗೆ ಸಚಿವ ಸ್ಥಾನದ ಸ್ಥಾನಮಾನ ಅಂತೆ ನೋಡಿ. ಎಂತ ನಮ್ ಗ್ಯಾರಂಟಿ ಬೇಕು ಅವ್ರಿಗೆ. ನಮ್ ಗ್ಯಾರಂಟಿ ಕಮಿಟಿ ಸದಸ್ಯರು ಇದನ್ನೆಲ್ಲ ವಾಚ್ ಮಾಡ್ತಾರಲ್ಲ, ಅದು ಬೇಡವಂತೆ ಅವ್ರಿಗೆ. ಗ್ಯಾರಂಟಿ ಮಾತ್ರ ಬೇಕಂತೆ. ಗ್ಯಾರಂಟಿ ಬೇಡ ತಾನೆ, ಪರಿಷ್ಕರಣೆ ನಡೀತಾ ಇದೆ. ನಿಮ್ಮಲ್ಲಿ ಯಾವನಾದ್ರೂ ಭಾಷಣ ಬೀಳ್ತಿರೋನ್ ಬಂದು ಅಪ್ಲಿಕೇಶನ್ ಹಾಕಿದ್ರೆ ಗ್ಯಾರಂಟಿ ಯಾರಪ್ಪನ ಮನೆ ಗಂಟಲ್ಲ, ಸರ್ಕಾರ ತೆರಿಗೆ ದುಡ್ಡು, ಜನರ ತೆರಿಗೆ ದುಡ್ಡು, ರಾಜ್ಯದ ಅಪ್ಪನ ಮನೆ ದುಡ್ಡಲ್ಲ, ಇದು ಜನರ ತೆರಿಗೆ ದುಡ್ಡು. ನಮ್ಮ ಕೆಲಸ ನಮ್ಗೆ ಹೆಮ್ಮೆ ಇದೆ ಸರ್. ಕಮಿಟಿ ಸದಸ್ಯರಾಗ ಆಸೆ ಇದ್ರೆ ನಮ್ಮ ಅಪ್ಪಂದಿಲ್ಲ, ಯಾರ ಅಪ್ಪಂದಿಲ್ಲ, ನಮ್ಮ ಅಪ್ಪಂದಿಲ್ಲ, ಅವ್ರ ಅಪ್ಪಂದಿಲ್ಲ. ಯಾರಪ್ಪಂದು ಅಲ್ಲ, ಟ್ಯಾಕ್ಸ್ ಕಟ್ತಾ ಇದ್ದೀರಿ, ಅವರು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಎಲ್ಲ ಜನರು ತೆರಿಗೆ ದುಡ್ಡು ಯಾರಪ್ಪಂದು ಅಲ್ಲ. ಎಲ್ಲಾ ಗೌರ್ಮೆಂಟ್ ನಮ್ ಕೆಲಸ ಪಾಪ ಇವ್ರಿಗೆಲ್ಲ ಏನ್ ಗೊತ್ತಾ, ಎಲ್ಲಿ ಸಮಿತಿ ವಿಸರ್ಜನೆ ಮಾಡ್ತಾರೆ ಅಂತ ಬಂದವ್ರಿಗೆ ನಾವ್ ಹೇಳ್ಕೊಂಡ್ರೆ ಇದು